ಎಲ್ಲರಿಗೂ ನಮಸ್ಕಾರ. SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಗ್ರಾಮರ್ ಅವಶ್ಯಕತೆ ಇರುತ್ತದೆ. ನಾನು ಅಚ್ಚ ಕನ್ನಡದಲ್ಲಿ ಇಂಗ್ಲಿಷ್ ಗ್ರಾಮರ್ ಅನ್ನು ಹೇಳ್ಕೊಡ್ತೀನಿ. ನೀವು ಸರಿಯಾಗಿ ಕೇಳಿ ಪ್ರಾಕ್ಟೀಸ್ ಮಾಡಿ. ಕನ್ನಡದಲ್ಲಿ ಏನಪ್ಪ ಶಿವ? ಕನ್ನಡದಲ್ಲಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ 3 ಕಾಲಗಳಿರ್ತವೆ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಎಂದು 3 ಕಾಲಗಳಿರುತ್ತವೆ. ಕನ್ನಡದಲ್ಲಿ ಎಷ್ಟು ಕಾಲಗಳಿರ್ತವೆ? 3 ಕಾಲಗಳಿರುತ್ತವೆ. 3 ಕಾಲಗಳಿರ್ತವೆ. ಅದೇ ರೀತಿ ಇಂಗ್ಲಿಷ್ ನಲ್ಲಿ 3 ಕಾಲಗಳಿರ್ತವೆ. ಅದೇ ರೀತಿ ಇಂಗ್ಲಿಷ್ ನಲ್ಲಿ 3 ಕಾಲಗಳಿರುತ್ತವೆ. ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್. ಕನ್ನಡದಲ್ಲಿ ಯಾವುದೇ ರೀತಿಯ ಕಾಲಗಳಿಗೆ ಯಾವುದೇ ಉಪ ಕಾಲಗಳು ಇರೋದಿಲ್ಲ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಅಷ್ಟೇ ಇರ್ತವೆ. ಆದ್ರೆ ಇಂಗ್ಲಿಷ್ ನಲ್ಲಿ ಪ್ರತಿಯೊಂದು ಟೆನ್ಸಿಗೆ 4 ಸಬ್ ಕ್ಯಾಟಗರಿ ಇರ್ತವೆ. ಕ್ಯಾಟಗರಿಗಳಿರ್ತವೆ. ಅದೇ ರೀತಿ ಪ್ರತಿಯೊಂದು ಟೆನ್ಸ್ ಏನಿರುತ್ತೆ 4 ಟೆನ್ಸ್ಗಳನ್ನು ಹೊಂದಿರುತ್ತದೆ. ಇಂಗ್ಲಿಷ್ ನಲ್ಲಿ ಟೋಟಲ್ 12 ಟೆನ್ಸ್ಗಳು ಇರ್ತವೆ. 12 ಟೆನ್ಸ್ಗಳು. ಪ್ರತಿಯೊಂದು ಟೆನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಪ್ರತಿಯೊಂದು 12 ಟೆನ್ಸ್ಗಳ ಹೆಸರು ತಿಳಿಯೋಣ ಹಾಗೂ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ತಿಳಿಯೋಣ. ಮುಂದಿನ ಒಂದು ವಿಡಿಯೋದಲ್ಲಿ ಒಂದೊಂದು ಟೆನ್ಸ್ ಅನ್ನು ವಿವರಣೆ ಮಾಡ್ಕೊಂತ ಹೋಗೋಣ. ನೆಕ್ಸ್ಟ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದೇ ರೀತಿ ಪಾಸ್ಟ್ ಟೆನ್ಸ್ ಅಲ್ಲಿ ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಅಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. 12 ಟೆನ್ಸ್ಗಳಿವೆ. ತನ್ನದೇ ಆದ ಒಂದು ಸಹಾಯಕ ಕ್ರಿಯಾಪದಗಳನ್ನು ಹೊಂದಿರುತ್ತವೆ. ಪ್ರತಿಯೊಂದು ಟೆನ್ಸ್ ತನ್ನದೇ ಆದ ಹೆಲ್ಪಿಂಗ್ ವರ್ಬ್ಸ್ ಗಳನ್ನು ಹೊಂದಿರುತ್ತದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೂ ಡಸ್ ಹೆಲ್ಪಿಂಗ್ ವರ್ಬ್ ಅನ್ನು ಹೊಂದಿರುತ್ತದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಆಮ್, ಈಸ್, ಆರ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾವ್, ಹ್ಯಾಸ್. Present perfect continuous tense have been, has been. Simple past tense did. Past continuous tense was, were. Past perfect tense had. Past perfect continuous tense had been. Simple future tense will or shall. Future continuous tense will be, shall be. Future perfect tense will have or shall have. ಜಾಸ್ತಿ ನಾವು will have ಯೂಸ್ ಮಾಡುತ್ತೇವೆ. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ will have been. ಇದೇ ರೀತಿ ಇಂಗ್ಲಿಷ್ ನಲ್ಲಿ 12 ಟೆನ್ಸ್ಗಳು ಇರ್ತವೆ. ತನ್ನದೇ ಆದ ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದಗಳನ್ನು ಹೊಂದಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಟೆನ್ಸ್ ಬಗ್ಗೆ ಹಾಗೂ ಆಕ್ಷನ್ ವರ್ಬ್ಗಳು ಮತ್ತು ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂಡು ಪ್ರತಿಯೊಂದು ಟೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಸವಿಸ್ತಾರವಾಗಿ ನೀನು ಕೇಳ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿನಗೆ ಇಂಗ್ಲಿಷ್ ಗ್ರಾಮರ್ ಪರ್ಫೆಕ್ಟ್ ಆಗಿ ಬರುತ್ತೆ. ಸರಿಯಾದ ರೀತಿಯಲ್ಲಿ ನೀನೇನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಇವತ್ತಿಷ್ಟೇ ಸಾಕು. ಎಲ್ಲರಿಗೂ ನಮಸ್ಕಾರ.